300 ವರ್ಷಗಳ ಪುರಾತನ ಚಿನ್ನಾಭರಣ ಸಿಕ್ಕ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯದ ವೇಳೆ ಮತ್ತೊಂದು ಕುತೂಹಲಕಾರಿ ವಸ್ತು ಪತ್ತೆಯಾಗಿದೆ. ಗದಗ್ನ ಲಕ್ಕುಂಡಿಯಲ್ಲಿರೋ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ 2ನೇ ದಿನದ ಉತ್ಖನನದ ವೇಳೆ ಶಿವಲಿಂಗದ ಪೀಠ ಇರೋ ರೀತಿಯಲ್ಲಿ ಕಾಣುವ ಪ್ರಾಚ್ಯಾವಶೇಷ ಸಿಕ್ಕಿದೆ. ಇದು ಪುರಾತನ ದೇವಾಲಯದ ಪ್ರಾಚ್ಯಾವಶೇಷ ಇರಬಹುದು ಎನ್ನಲಾಗಿದೆ. ಜೊತೆಗೆ ಒಡೆದ ಮಣ್ಣಿನ ಮಡಿಕೆಯ ಕೆಲ ತುಂಡುಗಳು ಪತ್ತೆಯಾಗಿವೆ. ಸದ್ಯ ಲಕ್ಕುಂಡಿಯಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ಪೂರ್ಣಗೊಂಡಿದೆ. 35 ಕಾರ್ಮಿಕರು 2 ಅಡಿಗಳಷ್ಟು ಆಳ ಅಗೆದಿದ್ದು 2ನೇ ದಿನದ ಕೆಲಸ ಮುಗಿಸಿದ್ದಾರೆ. ಮತ್ತು ಹವಳ, ಚಿನ್ನಾಭರಣ ಹೀಗೆ ನಿಧಿ ಭಂಡಾರವೇ ಸಿಕ್ಕಿರೋ ಗದಗ್ನ ಲಕ್ಕುಂಡಿಯ ಉತ್ಖನನ ಸ್ಥಳವನ್ನ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮತ್ತು ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರದೇಶದ ಅಧ್ಯಕ್ಷರು ಈ ಆದೇಶ ಹೊರಡಿಸಿದ್ದಾರೆ. ಉತ್ಖನನ ನಡೆಯುತ್ತಿರೋ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ನಿರ್ಬಂಧ ಹೇರಲಾಗಿದೆ. ಸಾರ್ವಜನಿಕರು ಫೋಟೋಗ್ರಫಿ, ವಿಡಿಯೋ ಚಿತ್ರೀಕರಣ ಮಾಡದಂತೆಯೂ ನಿರ್ಬಂಧಿಸಲಾಗಿದೆ. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಪತ್ರ ಬಂದಿರೋ ಹಿನ್ನೆಲೆ ಲಕ್ಕುಂಡಿಯ ಉತ್ಖನನ ಸ್ಥಳ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಲಾಗಿದ್ದು, ಅಧಿಕೃತವಾಗಿ ನೇಮಿಸಿದವರಿಗೆ ಮಾತ್ರ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ. ಇತ ಶಿವಲಿಂಗದ ಪೀಠದ ಮಾದರಿ ವಸ್ತು ಪತ್ತೆಯಾಗ್ತಿದ್ದಂತೆ ಜನರ ಕುತೂಹಲ ದುಪ್ಪಟ್ಟಾಗಿದೆ. ಈ ವಸ್ತುಗಳ ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆದರೆ ಈ ಸ್ಥಳವನ್ನ ಜಿಲ್ಲಾಧಿಕಾರಿಗಳು ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಿರೋದ್ರಿಂದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ನಮಗೆ ಉತ್ಖನನ ಕಾರ್ಯ ನೋಡೋಕ್ ಬಿಡಬೇಕು ಅಂತ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಬಳಿಕ ಗ್ರಾಮಸ್ಥರು ದೂರದಿಂದಲೇ ನೋಡೋಕೆ ಅವಕಾಶ ಕೊಡಲಾಗಿದೆ. ಪಾರಂಪರಿಕ ದೇಗುಲಗಳು, ರಾಜರು ಆಳಿದ ಐತಿಹಾಸಿಕ ಸ್ಥಳಗಳಿರೋ ಲಕ್ಕುಂಡಿ ಗ್ರಾಮದಲ್ಲಿ 7 ಸ್ಥಳಗಳನ್ನ ಗುರುತಿಸಿ ಉತ್ಖನನ ನಡೆಸೋಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಭಾನುವಾರ ಸಭೆ ನಡೆಯಲಿದ್ದು, ಮೈಸೂರು ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜು, ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ, ರಾಜ್ಯ ವಸ್ತು ಸಂಗ್ರಹಾಲಯದ ನಿರ್ದೇಶಕಿ ಸ್ಮಿತಾ ರೆಡ್ಡಿ, ಗದಗ್ ಡಿಸಿ ಸಿಎನ್ ಶ್ರೀಧರ್, ಎಸ್ಪಿ ರೋಹನ್ ಜಗದೀಶ್ ಸೇರಿ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪತ್ತೆಯಾದ ಅವಶೇಷಗಳ ಬಗ್ಗೆ ಮತ್ತು ಇನ್ನು 7 ಕಡೆ ಉತ್ಖನನದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮತ್ತೊಂದೆಡೆ ನಿಧಿ ಪತ್ತೆಯಾದ ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತೆ ನಿವಾಸಿಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಿಧಿ ವಿಚಾರಕ್ಕೆ ದೇಶದೆಲ್ಲೆಡೆ ಸದ್ದು ಮಾಡಿರೋ ಗದಗ್ನಲ್ಲಿ ಇದೀಗ ಮತ್ತೊಂದು ವಿಷಯ ಸಂಚಲನ ಮೂಡಿಸಿದೆ. ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ. ದೇವಸ್ಥಾನದಲ್ಲಿ ಗೆಜ್ಜೆನಾದ ಕೇಳಿದ ಜನ ಇಡೀ ರಾತ್ರಿ ನಿದ್ದೆ ಬಿಟ್ಟು ದೇಗುಲದ ಸುತ್ತ ಸೇರಿ ಜಾಗರಣೆ ಮಾಡಿದ್ದಾರೆ. ಕೆಲವರಂತೂ ಗೆಜ್ಜೆ ಸದ್ದಿಗೆ ಭಯಭೀತರಾಗಿದ್ದಾರೆ. ದೇವಸ್ಥಾನದ ಒಳಗೆ ಪ್ರವೇಶಿಸುವುದಕ್ಕೂ ಹಿಂದೇಟು ಹಾಕಿದ್ದಾರೆ. ದುರ್ಗಮ್ಮ ದೇವಿ ಹಾಗೂ ಮಾಯಮ್ಮ ದೇವಿ 2 ಮೂರ್ತಿಗಳನ್ನ ಜನ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದರಿಂದಲೇ ರಾತ್ರಿ ಇಡೀ ಗೆಜ್ಜೆನಾದ ಬರ್ತಿದೆ ಅಂತ ಗ್ರಾಮಸ್ಥರು ಬೆಚ್ಚಿದ್ದಾರೆ. ಭಗ್ನಗೊಂಡ ಮಾಯಮ್ಮ, ದುರ್ಗಮ್ಮ ದೇವಿಯ ಮೂರ್ತಿಯಿಂದಲೇ ನಿಗೂಢ ಗೆಜ್ಜೆನಾದ ಕೇಳಿ ಬರ್ತಿದೆ ಎನ್ನಲಾಗಿದೆ. ಅಮಾವಾಸ್ಯೆಯಂದು ದುರ್ಗಮ್ಮ ದೇವಸ್ಥಾನದಲ್ಲಿ ಬೆಂಕಿ ಅವಘಡ ನಡೆದು ದೇವಿಯ ಮೂರ್ತಿ ಭಗ್ನವಾಗಿತ್ತು. ಭಗ್ನಗೊಂಡ ಮೂರ್ತಿಗಳನ್ನ ಆಂಜನೇಯ ದೇವಸ್ಥಾನಕ್ಕೆ ಸ್ಥಳಾಂತರಿಸಲಾಗಿದೆ. ಇದೀಗ ಗೆಜ್ಜೆ ಸದ್ದು ಬರ್ತಿದ್ದು ಆತಂಕಗೊಂಡಿರೋ ಜನ 2 ಮೂರ್ತಿಗಳಿಗೆ ಬಣ್ಣ ಬಳಸಿ ಫೆಬ್ರವರಿ 2ರಂದು ಜಾತ್ರೆ ಮಾಡಲು ನಿರ್ಧರಿಸಿದ್ದಾರೆ. ಹೆಣಗಳು ಬೀಳ್ತವೆ, ಏಯ್ ನಿನ್ನ ಹೆಣ ಬೀಳುತ್ತೆ, ಹೀಗೆ ಹಾಡ ಹಗಲಲ್ಲೇ ಕ್ಯಾಮ್ರಾ ಕಣ್ಣೆದುರಲ್ಲೇ ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಅದರಲ್ಲೂ ಸಿಎಂ ತವರು ಕ್ಷೇತ್ರದಲ್ಲೇ ಹೀಗೆ ಕೊಲೆ ಬೆದರಿಕೆ ಹಾಕಿರುವುದು ವಿಡಿಯೋ ಸಮೇತ ಬಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಜಿಲ್ಲೆ ಸ್ವಕ್ಷೇತ್ರದಲ್ಲೇ ಇರುವ ಗುಡಮಾದನಹಳ್ಳಿಯಲ್ಲಿ ನಿಮಾನ್ಸ್ ಮಾದರಿಯ ಹೊಸ ಆಸ್ಪತ್ರೆಯನ್ನ ಕಟ್ಟುವ ಕನಸು ಕಂಡಿದ್ದಾರೆ. ಇದಕ್ಕಾಗಿ ಸರ್ವೆ ನಂಬರ್ 8ರಲ್ಲಿ 5 ಎಕರೆ 5 ಗುಂಟೆ, ಸರ್ವೆ ನಂಬರ್ 60ರಲ್ಲಿ 6 ಎಕರೆ 10 ಗುಂಟೆ ಸೇರಿದಂತೆ ಒಟ್ಟು 20 ಎಕರೆ ಸ್ಥಳವನ್ನ ಮೀಸಲಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಈ ಕನಸಿನ ಯೋಜನೆಯಾಗಿರುವ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಜಾಗವನ್ನ ಗುರುತಿಸಿ ಸ್ವಾಧೀನ ಪ್ರಕ್ರಿಯೆಗೂ ಆದೇಶಿಸಲಾಗಿದೆ. ಇದೇ ಪ್ರಕ್ರಿಯೆಗಾಗಿ ಜಮೀನು ಪರಿಶೀಲನೆಗೆ ತೆರಳಿದ್ದಾಗ ಜಿ ಭವ್ಯ ಮತ್ತು ನವೀನ್ ಕುಮಾರ್ಗೆ ಕೊಲೆ ಬೆದರಿಕೆ ಹಾಕಲಾಗಿದೆ.
ಅನಧಿಕೃತವಾಗಿ ಅಡಕೆ ತೋಟವನ್ನ ಮಾಡ್ಕೊಂಡಿದ್ದ ಪುಟ್ಟಸ್ವಾಮಿ ಯಾರನ್ನ ಕೇಳಿ ನಿಮ್ಹಾನ್ಸ್ ಆಸ್ಪತ್ರೆಗೆ ಜಮೀನು ಮಂಜೂರು ಮಾಡಿದ್ದೀರಿ? ಮೊದಲು ತಹಶೀಲ್ದಾರ್ ತಲೆ ತೆಗಿಬೇಕು. ಇಲ್ಲೇ ಕೊಂದು ಹಾಕ್ತೇನೆ ಅಂತ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೆಲ್ಲವನ್ನ ಸೆರೆ ಹಿಡಿದ ಮೊಬೈಲ್ ಕಿತ್ತುಕೊಂಡು ವಿಡಿಯೋ ಡಿಲೀಟ್ ಮಾಡಿದ್ದಾನೆ. ಡಿಸೆಂಬರ್ 31ರಂದು ಬೆದರಿಕೆ ಹಾಕಿದ್ದ ವಿಡಿಯೋ ಈಗ ವೈರಲ್ ಆಗಿದೆ. ಅಧಿಕಾರಿಗೆ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ತಾನೇ ನಗರಸಭೆ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ವಿರುದ್ಧ ವಂಚನೆ ಆರೋಪವೂ ಕೇಳಿ ಬಂದಿದೆ. 15 ಕೋಟಿ ರೂಪಾಯಿ ಮೌಲ್ಯದ ನಮ್ಮ ಭೂಮಿಯನ್ನ ರಾಜೀವ್ ಕಬಳಿಸಿದ್ದಾನೆ ಅಂತ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿರುವ 1 ಎಕರೆ 18 ಗುಂಟೆ ಭೂಮಿಯನ್ನ ರಾಜೀವ್ ಗೌಡ 2013ರಲ್ಲಿ ಜಿಪಿಎ ಮೂಲಕ ನೋಂದಣಿ ಮಾಡಿಕೊಂಡಿದ್ದ. ಆದ್ರೆ ಹಣವನ್ನ ಕೊಟ್ಟಿರಲಿಲ್ಲ. ಬಳಿಕ ಜಿಪಿಎ ರದ್ದು ಮಾಡಿಸಿದ್ರೂ ಭೂಮಿಯನ್ನ ಬಿಟ್ಟು ಕೊಟ್ಟಿಲ್ಲ. ಹಣವನ್ನ ಕೊಡದೆ ಬೆದರಿಕೆ ಹಾಕಿದ್ದಾನೆ. ಈಗ ಭೂಮಿ ಬೆಲೆ 15 ಕೋಟಿ ರೂಪಾಯಿ ಅಂತ ಮಹಿಳೆ ಅಳಲು ತೋಡಿಕೊಂಡಿದ್ದಾರೆ. ಇನ್ನೊಂದೆಡೆ ಪೌರಾಯುಕ್ತೆಗೆ ನಿಂದಿಸಿದ್ದ ಪ್ರಕರಣದಲ್ಲಿ ರಾಜೀವ್ ಗೌಡಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಲು ಕೋರ್ಟ್ ನಿರಾಕರಿಸಿದೆ. ಚಿಕ್ಕಬಳ್ಳಾಪುರ 2ನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನ ಜನವರಿ 22ಕ್ಕೆ ಮುಂದೂಡಿದೆ. ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಕೆಲ ಗಂಭೀರ ವಿಚಾರಗಳನ್ನ ಚರ್ಚಿಸಿದ ಸಿಎಂ ಕೆಲ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಭಾಗಿಯಾಗಿರುವುದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಇದು ಕೆಟ್ಟ ಹೆಸರು ತಂದಿದೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಸಿಎಂ, ರಾಯಚೂರಿನ ಕವಿತಾಳ ಠಾಣೆ ದೇಶದಲ್ಲೇ 3ನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರು. ಪೊಲೀಸರು ಬಲಾಢ್ಯರ ಕೈಗೊಂಬೆಯಂತೆ ಆಗ್ಬಾರ್ದು. ನಮ್ಮಲ್ಲಿ ಕಳ್ಳತನ, ಸುಲಿಗೆ, ದರೋಡೆ ಪ್ರಕರಣ ಕಡಿಮೆ ಆಗ್ತಿದೆ. ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕೆಂದು ನಮ್ಮ ಸರ್ಕಾರದ ಹೋರಾಟ ಅಂದ್ರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಗೋಳು ಮಾತ್ರ ಇನ್ನೂ ಮುಗ್ದಿಲ್ಲ. ವರ್ತೂರಿನಲ್ಲಿ ಡೆಡ್ಲಿ ರಸ್ತೆ ಗುಂಡಿಗೆ ಬಿದ್ದ ಟೆಕ್ಕಿ ಶ್ರೀಧರ್ ಕೈ ಮುರಿದುಕೊಂಡಿದ್ದಾರೆ. ಜನವರಿ 12ರ ಸೋಮವಾರ ಸಂಜೆ ಗುಂಜೂರು ಪಾಳ್ಯದ ಸಿಡಿಪಿ ಗುಂಡಿಯಲ್ಲಿ ಬಿದ್ದ ಶ್ರೀಧರ್ ಕೈ ಮುರಿದುಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. 1.5 ಲಕ್ಷ ರೂಪಾಯಿ ಹಣ ಆಸ್ಪತ್ರೆಗೆ ಖರ್ಚಾಗಿದೆ. 2 ವರ್ಷದ ಹಿಂದೆ ಇದೇ ರಸ್ತೆ ಗುಂಡಿಗೆ ಮಗುವಿನ ತಾಯಿಯೊಬ್ಬರು ಬಿದ್ದು ಸಾವನ್ನಪ್ಪಿದ್ರು. ಪದೇ ಪದೇ ಇಲ್ಲಿ ಅಪಘಾತಗಳಾಗ್ತಾ ಇದ್ರೂ ಜಿಬಿಎ ಮಾತ್ರ ರಸ್ತೆ ದುರಸ್ತಿ ಮಾಡಿಲ್ಲ ಅಂತ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ರಸ್ತೆ ಗುಂಡಿಗಳನ್ನ ಮುಚ್ಚದೇ ಇರೋದನ್ನ ಖಂಡಿಸಿ ಮಹದೇವಪುರದ ಬಳಗೆರೆ ರಸ್ತೆಯಲ್ಲಿ ಟೆಕ್ಕಿಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗುದ್ದಲಿ, ಬಾಂಡಲಿ, ಹಾರೆ, ಪೊರಕೆಯನ್ನ ಹಿಡಿದು ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಆಗ್ರಹಿಸಿದರು. ಮದುವೆಯಾಗೋದಾಗಿ ನಂಬಿಸಿ ಅಪ್ರಾಪ್ತೆಯನ್ನ ಅಪಹರಿಸಿದ್ದ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಆರೋಪಿ ಶಾಹಿಲ್ನ ಬೆಳಗಾವಿಯ ಅಥಣಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವಾರ ಅಥಣಿಯಿಂದ ಅಪ್ರಾಪ್ತೆಯನ್ನ ಅಪಹರಿಸಿ ಶಾಹಿಲ್ ಕರೆದೊಯ್ದಿದ್ದ. ಪುತ್ರಿ ಮನೆಗೆ ಬಾರದೇ ಇದ್ದಾಗ ಅಪ್ರಾಪ್ತೆಯ ತಾಯಿ ನಾಪತ್ತೆ ದೂರು ಕೊಟ್ಟಿದ್ರು. ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು 2 ವಿಶೇಷ ತಂಡ ರಚಿಸಿದ್ರು. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಪೊಲೀಸರ ವಿಶೇಷ ತಂಡ ರಕ್ಷಿಸಿದೆ. ಹಿಂದೂ ಧರ್ಮ ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವಂತೆ ಶಾಹಿಲ್ ಒತ್ತಡ ಹೇರಿದ್ದ ಆರೋಪವಿದೆ. ಆರೋಪಿ ಮಾತಿಗೆ ಮರಳಾಗಿದ್ದ ಪಿಯುಸಿ ವಿದ್ಯಾರ್ಥಿನಿ ಜೊತೆಗೆ ಹೋಗಿದ್ಲು ಎನ್ನಲಾಗಿದೆ. ಸದ್ಯ ಬೆಂಗಳೂರಲ್ಲಿ ಆರೋಪಿ ಶಾಹಿಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. 25 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಅಬಕಾರಿ ಡಿಸಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರಿನ ಬ್ಯಾಟರಾಯನಪುರದ ಅಬಕಾರಿ ಕಚೇರಿಯಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯಕನನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಮೈಕ್ರೋ ಬ್ರೇವರಿ CL7 ಲೈಸೆನ್ಸ್ ನೀಡಲು ಜಗದೀಶ್ ನಾಯಕ್ 80 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಇದರಲ್ಲಿ ಮೊದಲ ಕಂತಿನ 25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಜಗದೀಶ್ ನಾಯಕ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಮೈಕ್ರೋ ಬ್ರೇವರಿಗೆ 80 ಲಕ್ಷ ಹೇಳ್ತಾರೆ, CL7ಗೆ ಮೈಕ್ರೋ ಬ್ರೇವರಿಗೆ 1.5 ಕೋಟಿ ಹೇಳ್ತಾರೆ. ಅದೆಲ್ಲ 2 ಸೇರಿ 2.30 ಆಗಿ 5 ಲಕ್ಷ ಏನು ಅವ್ರ ಮನೆಯದು ಇದು ಕೊಟ್ಟಂಗೆ 5 ಲಕ್ಷ ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ 2.25 ಲಕ್ಷಕ್ಕೆ ಅವರು ಬರ್ತಾರೆ. 2 ಕೋಟಿ ಈಗ ಎಷ್ಟು ಪೇಮೆಂಟ್ ಮಾಡಬೇಕು ಅಂದರೆ 50 ಲಕ್ಷ ಕೊಡಿ ಅಂತಾರೆ. 50 ಲಕ್ಷನ ಅಷ್ಟು ಬ್ಲ್ಯಾಕ್ ಮನಿ ಅಮೌಂಟು ಉಣ್ಸೋಕ್ಕಾಗಿದೆ. ಇವತ್ತು 25 ಲಕ್ಷ ನನ್ನ ಸ್ನೇಹಿತರ ಹತ್ರ ಎಲ್ಲ ತೊಗೊಂಡು ಕೈ ಸಾಲ ತೊಗೊಂಡು ನಮ್ಮ ಬ್ಯಾಂಕಲ್ಲಿ ಡ್ರಾ ಮಾಡಿ ತಂದು ಇವ್ರು ಕೊಟ್ಟು ಇವತ್ತು ಡ್ರಾಪ್ ಮಾಡಿದ್ವಿ. ಜಗದೀಶ್ ಜೊತೆಗೆ ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಹಾಗೂ ಅಬಕಾರಿ ಕಚೇರಿ ಅಧೀಕ್ಷಕ ತಮ್ಮಣ್ಣನನ್ನು ಬಂಧಿಸಲಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಅಧೀಕ್ಷಕ ತಮ್ಮಣ್ಣ ಪರಾರಿಯಾಗಿದ್ದ. ಬಳಿಕ ವೈಯಾಲಿ ಕಾವಲ್ ಬಳಿ ತಮ್ಮಣ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಸಹೋದರಿ ಸಮೃದ್ಧಿ ರಾಮ್ ವಿರುದ್ಧವೇ ವಂಚನೆ ದೂರು ದಾಖಲಿಸಿದ ನಟಿ ಕಾರುಣ್ಯ ರಾಮ್ ಇದೀಗ ಹಣ ನೀಡುವಂತೆ ಬೆದರಿಕೆ ಹಾಕುವವರ ವಿರುದ್ಧವೂ ಕಾನೂನಿನ ಮೊರೆ ಹೋಗಿದ್ದಾರೆ. ಈ ಸಂಬಂಧ ಕಾರುಣ್ಯ ರಾಮ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಾರುಣ್ಯರಾಮ್ ಆದ ನಾನು ಬದುಕು ಅನ್ನೋ ಚದುರಂಗದ ಆಟದಲ್ಲಿ ಕತ್ತಲು ಬೆಳಕು ಅನ್ನೋ ಒಂದೇ ನಾಣ್ಯದ ಎರಡು ಮುಖದಲ್ಲಿ ಸಿಲುಕಿದ್ದೇನೆ. ನನಗೆ ಸಂಬಂಧಪಡದ ಹಣದ ವಿಚಾರವಾಗಿ ವೈಯಕ್ತಿಕವಾಗಿ ಕರೆ ಮಾಡಿ ಪೀಡಿಸುತ್ತಿದ್ದ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ ಮಾಡಿದ ವ್ಯಕ್ತಿಗಳ ವಿರುದ್ಧ ಮಾತ್ರ ಕಾನೂನಿಗೆ ಮೊರೆ ಹೋಗಿದ್ದೇನೆ. ಸಿಸಿಬಿಯವರಿಗೆ ಅವಶ್ಯಕವಾದ ಸಂಪೂರ್ಣ ದಾಖಲೆಗಳನ್ನು ಹಾಗೂ ಮಾಹಿತಿಗಳನ್ನು ನೀಡಿದ್ದೇನೆ. ಸದ್ಯದಲ್ಲೇ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳಲಿದೆ. ನಾನು ಕಾನೂನಿಗೆ ಬದ್ಧಳಾಗಿದ್ದೇನೆ. ಯಾರ ಬಳಿಯೂ ಹಣ ಪಡೆದಿರುವುದಿಲ್ಲ, ಹಾಗೆಯೇ ಯಾರಿಗೂ ವೈಯಕ್ತಿಕವಾಗಿ ಹಣ ಕೊಡುವಂತಿಲ್ಲ. ಈ ಸಂದರ್ಭದಲ್ಲಿ ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟಂತ ಹಾಗೂ ನನ್ನ ಪ್ರಾಮಾಣಿಕತೆಗೆ ನಿಂತಂತ ಪ್ರೀತಿಯನ್ನು ನೀಡುತ್ತಿರುವ ಜನರಿಗೆ ಧನ್ಯವಾದಗಳು. ಕಾಲಾಯ ತಸ್ಮೈ ನಮಃ. ಸತ್ಯಮೇವ ಜಯತೆ. ತೆಲಂಗಾಣದ ಕರೀಂನಗರದಲ್ಲಿ ಯುವಕರು ಉದ್ಯಮಿಗಳನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಿ ಹಣ ವಸೂಲಿ ಮಾಡುತ್ತಿದ್ದ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ದಂಪತಿ 100ಕ್ಕೂ ಹೆಚ್ಚು ಯುವಕರ ಬಳಿ ಹಣ ವಸೂಲಿ ಮಾಡಿರೋದು ಬೆಳಕಿಗೆ ಬಂದಿದೆ. ಹನಿ ಟ್ರ್ಯಾಪ್ ಮಾಡಿ ಸಿಕ್ಕಿಬಿದ್ದ ದಂಪತಿ ಈ ಹಿಂದೆ ಮಾರ್ಬಲ್ ಹಾಗೂ ಇಂಟೀರಿಯರ್ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿದ್ರು. ಬಳಿಕ ಕರೀಂನಗರಕ್ಕೆ ಶಿಫ್ಟ್ ಆದ ದಂಪತಿ ಹನಿ ಟ್ರ್ಯಾಪ್ ಅನ್ನೇ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಬೆತ್ತಲೆ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿದ್ದ ಈಕೆ ಬಲೆಗೆ ಬಿದ್ದ ಯುವಕರನ್ನ ಮನೆಗೆ ಕರೆಯುತ್ತಿದ್ಲು. ಈ ವೇಳೆ ರಹಸ್ಯವಾಗಿ ಯುವಕರ ಬೆತ್ತಲೆ ಫೋಟೋ, ವಿಡಿಯೋಗಳನ್ನ ಸೆರೆ ಹಿಡಿದ ಬಳಿಕ ಬ್ಲಾಕ್ ಮೇಲ್ ಮಾಡ್ತಿದ್ರು. ಹೀಗೆ 100ಕ್ಕೂ ಹೆಚ್ಚು ಜನರಿಗೆ ಬ್ಲಾಕ್ ಮೇಲ್ ಮಾಡಿದ್ದ ದಂಪತಿ ಬರೋಬ್ಬರಿ 12 ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿದ್ರು. ವಸೂಲಿ ಮಾಡಿದ ಹಣದಲ್ಲೇ ಕಾರ್ ಖರೀದಿ ಮಾಡಿದ್ರು. ಹೀಗೆ ಮೋಸ ಹೋದ ಯುವಕನೊಬ್ಬ ನೀಡಿದ ದೂರಿನ ಮೇರೆಗೆ ಪೊಲೀಸರು ಕೇಸ್ ದಾಖಲಿಸಿ ದಂಪತಿಯನ್ನ ಬಂಧಿಸಿದ್ದಾರೆ. ಈ ವೇಳೆ ಕಾರ್, ಹಣ, ಮೊಬೈಲ್ ಫೋನ್ಗಳು, ಖಾಲಿ ಚೆಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಧ್ಯಪ್ರದೇಶ ಕಾಂಗ್ರೆಸ್ ಶಾಸಕ ಫೂಲ್ ಸಿಂಗ್ ಬಾರಯ್ಯ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಟೀಕೆಗೆ ಗುರಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣಗಳಿಗೆ ಮಹಿಳೆಯರ ಸೌಂದರ್ಯ ಕಾರಣ ಅಂತ ಫೂಲ್ ಸಿಂಗ್ ಬಾರಯ್ಯ ಹೇಳಿದ್ದಾರೆ. ಅಲ್ಲದೆ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳ ಮಹಿಳೆಯರು ಸುಂದರವಾಗಿಲ್ಲದಿದ್ರೂ ಧರ್ಮ ಗ್ರಂಥಗಳಲ್ಲಿ ಬರೆದಿರುವ ಕಾರಣಕ್ಕೆ ಅತ್ಯಾಚಾರವಾಗುತ್ತದೆ ಎಂದಿದ್ದಾರೆ. इंडिया में सबसे ज्यादा रेप किसके होते हैं? शेड्यूल कास्ट, शेड्यूल ट्राइब और मोस्ट ओबीसी होते हैं. तो मेरा कहने का मतलब है, रेप की थ्योरी ये है कि कोई भी कैसी भी दिमाग का आदमी रस्ते में जा रहा है, उसे खूबसूरत अगर लड़की दिखी, सुंदर, अति सुंदर, तो उसका ब्रेन है वो इधर वो विचलित हो सकता है, तो रेप हो सकता है. आदिवासी में कौन सी अति सुंदर स्त्री है? एससी की कौन सी अति सुंदर स्त्री है? मोस्ट ओबीसी में ऐसी स्त्रियां सुंदरियां हैं. क्यों होता है बलात्कार? उनके धर्म ग्रंथों में इस तरह की निर्देश दिए गए. ಕಾಂಗ್ರೆಸ್ ಶಾಸಕನ ವಿವಾದಿತ ಹೇಳಿಕೆಯನ್ನ ಮಧ್ಯಪ್ರದೇಶದ ಆಲ್ ಇಂಡಿಯಾ ಬ್ರಾಹ್ಮಿನ್ ಸೊಸೈಟಿ ಹಾಗೂ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕೈ ಶಾಸಕನ ಹೇಳಿಕೆ ಕಾಂಗ್ರೆಸ್ನ ಕ್ರಿಮಿನಲ್ ಮತ್ತು ವಿಕೃತ ಮನಸ್ಥಿತಿಯ ಪ್ರತಿಬಿಂಬ ಅಂತ ಬಿಜೆಪಿ ಕಿಡಿಕಾರಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪಿದ 24 ಜನರ ಕುಟುಂಬಗಳನ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಮೃತರ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಕಲುಷಿತ ನೀರು ಸೇವಿಸಿ ಆಸ್ಪತ್ರೆಗೆ ದಾಖಲಾದವರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಈ ವೇಳೆ ಇಂದೋರ್ ದೇಶದಲ್ಲೇ ಮಾದರಿ ನಗರವೆಂದು ಹೇಳುತ್ತಾರೆ. ಆದರೆ ಇಲ್ಲಿ ಕುಡಿಯಲು ಶುದ್ಧ ನೀರಿಲ್ಲ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಇನ್ನು ಇಂಡಿಯಾ ನ್ಯೂಜಿಲೆಂಡ್ ಏಕದಿನ ಸರಣಿಗಾಗಿ ಇಂದೋರ್ನಲ್ಲಿ ಉಳಿದುಕೊಂಡಿರುವ ಕ್ರಿಕೆಟಿಗ ಶುಭ್ಮನ್ ಗಿಲ್ಗೂ ಕಲುಷಿತ ನೀರಿನ ಆತಂಕ ಶುರುವಾಗಿದೆ. ಶುಭ್ಮನ್ ತಮ್ಮ ರೂಮ್ನಲ್ಲಿ 3 ಲಕ್ಷ ಮೌಲ್ಯದ ವಾಟರ್ ಪ್ಯೂರಿಫೈ ಮಷಿನ್ ಅಳವಡಿಸಿಕೊಂಡಿದ್ದಾರೆ. ಈ ಡಿವೈಸ್ ಆರ್ಒ ಟ್ರೀಟೆಡ್ ಮತ್ತು ಬಾಟಲ್ನಲ್ಲಿ ಪ್ಯಾಕೇಜ್ ಮಾಡಿದ ನೀರನ್ನ ಮರು ಶುದ್ಧೀಕರಿಸುವ ಸಾಮರ್ಥ್ಯ ಹೊಂದಿದೆ ಎನ್ನಲಾಗಿದೆ. ಮಹಾರಾಷ್ಟ್ರದ ಬಿಎಂಸಿ ಚುನಾವಣೆ ಫಲಿತಾಂಶ ಹೊರಬೀಳ್ತಿದ್ದಂತೆ ಹೋಟೆಲ್ ಪಾಲಿಟಿಕ್ಸ್ ಶುರುವಾಗಿದೆ. ಏಕನಾಥ್ ಶಿಂದೆ ಬಣದ ಶಿವಸೇನೆಯ ಗೆದ್ದ ಅಭ್ಯರ್ಥಿಗಳನ್ನ ಬಾಂದ್ರಾದ ಐಷಾರಾಮಿ ತಾಜ್ ಲ್ಯಾಂಡ್ಸ್ ಹೋಟೆಲ್ಗೆ ಸ್ಥಳಾಂತರಿಸಲಾಗಿದೆ. 3 ದಿನ ಹೋಟೆಲ್ನಲ್ಲೇ ಈ ಎಲ್ಲರೂ ಉಳಿದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಗಿಲ್ಲಿಯಲ್ಲಿ ಒಂದು ಜೀವನ ಇದೆ. ಆಮೇಲೆ ಒಂದೇನು ಗೊತ್ತಾ, ಯಾವುದೇ ಒಂದು ಈ ಥರದ ರಿಯಾಲಿಟಿ ಶೋ ಅಲ್ಲಿ ಒಳಗೊಂದು ಸೊಗಡಿರಬೇಕು. ಆಮೇಲೆ ಜೀವನಕ್ಕೊಂದು ಕಥೆ ಇರಬೇಕು. ನಮ್ಮೊಳಗೊಂದು ನಾವು ಬದುಕಿದ ಕ್ಷಣಗಳೆಲ್ಲ ಗಿಲ್ಲಿ ಒಳಗೆ ತಾನು ಒಂದು ಹಳ್ಳಿ ಜೀವನ, ಆಮೇಲೆ 100 ಮಜಲ್ಗಳನ್ನು ಅವನು ತನ್ನ ಇರುವ ಕಿರಿ ವಯಸ್ಸಿನಲ್ಲೇ ಅದನ್ನೆಲ್ಲ ನಾನು ಅನುಭವಿಸ್ತಾನೆ. ಗಿಲ್ಲಿ ಒಳಗೊಂದು ಒಂದು ಹಳ್ಳಿಯ ಮುಗ್ಧತೆ ಇದೆ, ಆಮೇಲೆ ಆ ತುಂಟತನ ಇದೆ.
ಗೆಲುವು ಕೊನೆಗೂ ನಾನು ಯಾರು ಗೆಲ್ಲಿ ಯಾರು ಸೋಲ್ಲಿ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಕೊನೆಗೆ ಅದು ಜನರಿಗೆ ಬಿಟ್ಟಿದ್ದು. ನನಗೆ ಗಿಲ್ಲಿ ತುಂಬ ಗೆಲುವಾಗಿ ಕಾಣಿಸ್ತಾನೆ. ಆ ಗೆಲುವು ಅವನ ಜೀವನದಲ್ಲಿ ಸದಾಕಾಲ ಇರಲಿ ಅಂತ ಹೇಳಿ. ಇನ್ನು ನಟಿ ಮೇಘಾ ಶೆಟ್ಟಿ ಸಹ ಗಿಲ್ಲಿ ಗೆಲ್ತಾನೆ ಅಂತ ಎಲ್ಲಾ ಕಡೆ ಚರ್ಚೆ ಇದೆ. ಬಹುಶಃ ಗಿಲ್ಲಿ ಗೆಲ್ಲಬಹುದು ಎಂದಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮೇ ಬಿ ಎಲ್ಲರೂ ಈಗ ಎಲ್ಲರೂ ಗೆಲ್ತಾರೆ ಅಂತ, ಯಾರು ಗೆಲ್ತಾರೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅಲ್ವಾ. ಮೇ ಬಿ ಗಿಲ್ಲಿ ಗೆಲ್ಬೋದು ಅಂತ ಏನೋ ಅನಿಸುತ್ತೆ. ಸೊ ಎಲ್ಲ ಕಡೆನೂ ಅದೇ ಪ್ರಚಾರನೇ ನಡೀತಾ ಇದೆ. ಸೊ ಎಲ್ಲ ಕಂಟೆಸ್ಟೆಂಟ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಕೋಲಾರದ ಹೊಸ ಬಸ್ ನಿಲ್ದಾಣದ ಬಳಿ ಗಿಲ್ಲಿ ನಟನ ದೈತ್ಯ ಭಾವಚಿತ್ರ ಹಾಕಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಭಾನುವಾರ ನಡೆಯುವ ಬಿಗ್ ಬಾಸ್ 12ನೇ ಸೀಸನ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ಗಿಲ್ಲಿ ನಟ ವಿಜೇತರಾಗಿ ಬರಲೆಂದು ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ. ಹೊರಗೆ ಗಿಲ್ಲಿಗೆ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ. ಇದರ ನಡುವೆ ಕೇಳ್ರಪ್ಪೋ ಕೇಳಿ ಬಿಗ್ ಬಾಸ್ ಗಿಲ್ಲಿಗೆ ಮೊಬೈಲ್ನಲ್ಲಿ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮದಲ್ಲಿ ಡಂಗೂರ ಸಾರಲಾಗಿದೆ. ಬಡವರ ಮಕ್ಕಳು ಅನ್ನೋದಷ್ಟೇ ಮಾನದಂಡ ಆಗಿರಬಾರ್ದು, ಪ್ರತಿಭೆ ಬಹುಮುಖ್ಯ ಅಂತ ಸಂದರ್ಶನವೊಂದರಲ್ಲಿ ನಟ ರಾಜ್ಬೀರ್ ಶೆಟ್ಟಿ ಹೇಳಿದ್ರು. ಈ ಮಾತಿಗೆ ಭಾರಿ ಪರ ವಿರೋಧದ ಚರ್ಚೆ ವ್ಯಕ್ತವಾಗಿತ್ತು. ಬಡವರ ಮಕ್ಕಳು ಬೆಳಿಬೇಕು ಎಂದಿದ್ದ ಡಾಲಿ ಧನಂಜಯ್ ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಬೀರ್ ಶೆಟ್ಟಿ ಹೇಳಿದ್ದು ಬೇರೆ ಅರ್ಥದಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಚರ್ಚೆಯಾಗಿದೆ. ಬೇರೆ ಯಾರಿಗೋ ಇದರ ಬಗ್ಗೆ ಅಭದ್ರತೆ ಕಾಡ್ತಿದ್ರೆ ಅವರಲ್ಲಿ ಸಮಸ್ಯೆ ಇದೆ ಅಂದರ್ಥ ಅಂತ ಡಾಲಿ ಹೇಳಿದ್ದಾರೆ.